ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಬೆಳಗಾವಿಯಲ್ಲಿ ರಾಜಾರೋಷವಾಗಿ ಡೀಸೆಲ್ ಮಾಫಿಯಾ ನಡೀತಾ ಇದೆ. ಕ್ಯಾನ್ಸರ್ ಆಸ್ಪತ್ರೆ ಬೂಡಾ ಕಚೇರಿ ಪಕ್ಕದಲ್ಲೇ ಡೀಸೆಲ್ ದಂಧೆ ಆಗ್ತಾ ಇದೆ. ಕಣ್ಮುಚ್ಚಿ ಕುಳಿತಿದೆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ. ಬೆಳಗಾವಿಯಲ್ಲಿ ಇದು ಡೀಸೆಲ್ ಮಾಫಿಯಾ, ಕ್ಯಾನ್ಸರ್ ಆಸ್ಪತ್ರೆ ಮತ್ತೆ ಬೂಡಾ ಕಚೇರಿ ಪಕ್ಕದಲ್ಲೇ ಡೀಸೆಲ್ ದಂಧೆ ನಡೀತಾ ಇದೆ. ಟ್ಯಾಂಕರ್ಗಳಿಂದ ಡೀಸೆಲ್ ಎಳೆದುಕೊಳ್ಳೋ ಅಂತ ಮಾಫಿಯಾ ಇದು. ಅಶೋಕ್ ನಗರದ ಬೆಳಗಾಂ ಕ್ಯಾನ್ಸರ್ ಆಸ್ಪತ್ರೆ ಬಳಿ ಈ ದಂಧೆ ತಲೆ ಎತ್ತಿದೆ. ಅಲ್ಲೇ ಡೀಸೆಲ್ನ ಟ್ಯಾಂಕರ್ನಿಂದ ತೆಗಿತಾ ಇದ್ದಾರೆ ದಂಧೆಕೋರರು. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಇದರತ್ತ ಯಾರೂ ಗಮನ ಹರಿಸ್ತಾ ಇಲ್ಲ. ತೈಲ ನಿಗಮದ ಅಧಿಕಾರಿಗಳಾಗಿರಬಹುದು, ಪೊಲೀಸರಾಗಿರಬಹುದು, ಅವರೇ ಶಾಮೀಲಾಗಿದ್ದಾರಾ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ನೋಡ್ತಾ ಇದ್ದೀವಿ ನೋಡಿ, ಟ್ಯಾಂಕರ್ನ ನಿಲ್ಲಿಸ್ಕೊಂಡು ಅಲ್ಲೇ ಡೀಸೆಲ್ನ ಎಳ್ಕೊಳ್ತಾ ಇದ್ದಾರೆ. ಒಂದು ಕಡೆ ಬೂಡಾ ಕಚೇರಿ, ಮತ್ತೊಂದು ಕಡೆ ಕ್ಯಾನ್ಸರ್ ಆಸ್ಪತ್ರೆ. ಅಂದರೆ ನಗರದ ಹೃದಯ ಭಾಗದಲ್ಲೇ ಈ ರೀತಿಯಾದಂಥ ಮಾಫಿಯಾ ತಲೆ ಎತ್ತಿರೋದು. ಈಗ ಅನುಮಾನ ಏನು ಅಂದರೆ, ತೈಲ ನಿಗಮದ ಅಧಿಕಾರಿಗಳು, ಪೊಲೀಸರು ಕೂಡ ಇದಕ್ಕೆ ಶಾಮೀಲಾಗಿದ್ದಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಅಶೋಕ್ ನಗರದ ಬೆಳಗಾಂ ಕ್ಯಾನ್ಸರ್ ಆಸ್ಪತ್ರೆ ಬಳಿ ದಂಧೆಕೋರರು ಡೀಸೆಲ್ ಟ್ಯಾಂಕರ್ನಿಂದ ಡೀಸೆಲ್ನ ತೆಗೆದುಕೊಳ್ತಾ ಇದ್ದಾರೆ. ಡೀಸೆಲ್ ಮಾಫಿಯಾ ಇದು ರಾಜಾರೋಷವಾಗಿ ಆಗ್ತಾ ಇದೆ. ಟ್ಯಾಂಕರ್ಗಳಿಂದ ಎಳ್ಕೊಂಡು ಬಿಡ್ತಾರೆ ಡೀಸೆಲ್ನ. ಹೇಳೋರಿಲ್ಲ, ಕೇಳೋರಿಲ್ಲ. ತೈಲ ನಿಗಮದ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಪೊಲೀಸರು ಏನು ಮಾಡ್ತಾ ಇದ್ದಾರೆ, ಈ ಇಬ್ಬರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರಾ ಅನ್ನೋ ಅನುಮಾನ ಕಾಡ್ತಾ ಇದೆ. ನೋಡಿ, ಹಾಡ ಹಗಲೇ ರಾಜಾರೋಷವಾಗಿ ಎಷ್ಟು ಸಲೀಸಾಗಿ ಡೀಸೆಲ್ನ ತೆಕ್ಕೊಳ್ತಿದ್ದಾರೆ. ಆ ದೃಶ್ಯಾವಳಿಗಳು ನ್ಯೂಸ್ ಫಸ್ಟ್ನ ಕ್ಯಾಮ್ರಾಗೂ ಕೂಡ ಸಿಕ್ಕಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಕ್ಕಡ್ಡಿ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶ್ರೀಕಾಂತ್, ಬೆಳಗಾವಿಯ ಹೃದಯ ಭಾಗ, ಅಲ್ಲೇ ಡೀಸೆಲ್ ಮಾಫಿಯಾ. ಈ ಹಿಂದೆ ಕೂಡ 2 ಟ್ಯಾಂಕರ್ಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ರು. ಶ್ರೀಕಾಂತ್. ಹೌದು ಮಧುಸೂದನ್, ಏನು ಬೆಳಗಾವಿ ತಾಲೂಕಿನ ದೇಸೂರು ಗ್ರಾಮದ ಬಳಿ ಒಂದು ದೊಡ್ಡ ಮಟ್ಟದ ಭಾರತ್ ಪೆಟ್ರೋಲಿಯಂ ಹಾಗೇನೆ ಇಂಡಿಯನ್ ಪೆಟ್ರೋಲ್ ಏನು ಡಿಪೋಗಳಿವೆ, ಅಲ್ಲಿಂದ ಏನಂತಂದ್ರೆ ಉತ್ತರ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೆ ಪೆಟ್ರೋಲ್ ಬಂಕ್ಗಳಿಗೆ ಇಲ್ಲಿಂದ ಏನಂತಂದ್ರೆ ಟ್ಯಾಂಕರ್ ಮೂಲಕ ಪೆಟ್ರೋಲ್ ಡೀಸೆಲ್ ಸಪ್ಲೈ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಇಂಥ ಲಾರಿ ಚಾಲಕರಿಗೆ, ಅಂದರೆ ಏನು ಟ್ಯಾಂಕರ್ಗಳ ಚಾಲಕರೇನಿದ್ದಾರೆ ಅವರಿಗೆ ಗಾಳು ಹಾಕುವಂಥ ಈ ಮಾಫಿಯಾದವರು ನೇರವಾಗಿ ಏನಂತಂದರೆ ತಮ್ಮ ಅಡ್ಡಕ್ಕೆ ಅವುಗಳನ್ನು ತೆಗೆದುಕೊಂಡು ಬರ್ತಾರೆ. ತೆಗೆದುಕೊಂಡು ಬಂದು ಅಲ್ಲಿ ಏನಂತಂದರೆ ತಮಗೆ ಬೇಕಾದಷ್ಟು, ಅಂದರೆ ಯಾವ ಪ್ರಮಾಣದಲ್ಲಿ ಆ ಒಂದು ಪೆಟ್ರೋಲ್ ಡೀಸೆಲನ್ನು ತೆಗಿಬೇಕು ಅಷ್ಟೊಂದು ಪ್ರಮಾಣದಲ್ಲಿ ಕಡಿಮೆ ರೇಟ್ನಲ್ಲಿ ಅವುಗಳನ್ನು ತೆಗೆದುಕೊಂಡು ಏನಂತಂದರೆ ಕಳಿಸುವಂಥದ್ದು. ಇದು ನಿರಂತರವಾಗಿ ಕಳೆದ ಹಲವು ವರ್ಷಗಳಿಂದ ಬೆಳಗಾವಿ ನಗರದಲ್ಲಿ ಈ ರೀತಿಯಾದಂಥ ಮಾಫಿಯಾ ನಡ್ಕೊಂಡು ಬರ್ತಾ ಇದೆ. ಇತ್ತೀಚೆಗೆ ಏನಂತಂದರೆ ದೊಡ್ಡ ಪ್ರಮಾಣದಲ್ಲಿ ಇದು ಸುದ್ದಿಯಾಗಿತ್ತು. ಕಳೆದ 1-2 ತಿಂಗಳ ಹಿಂದೆ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಿತ್ತು. ಅಂಥ ಸಂದರ್ಭದಲ್ಲಿ ಮಾಳಮಾರುತಿ ಠಾಣೆ ಪೊಲೀಸರು ಸ್ಥಳಕ್ಕೆ ಹೋಗಿ ಏನಂತಂದರೆ ರೇಡ್ ಮಾಡಿ ತಾತ್ಕಾಲಿಕವಾಗಿ ಇದನ್ನು ಏನಂತಂದರೆ ಈ ಮಾಫಿಯಾನ ಬಂದುಗೊಳಿಸಿದ್ರು. ಆದರೆ ಈಗ ಮತ್ತೆ ಏನಂತಂದರೆ ಆ ಮಾಫಿಯಾ ತಲೆ ಎತ್ತಿದೆ. ಪೆಟ್ರೋಲ್ ಡೀಸೆಲನ್ನು ಕಳ್ಳತನದಿಂದ ತೆಗೆದು ಮಾರಾಟ ಮಾಡುವಂಥ ಜಾಲ ಏನಿದೆ ನಿರಂತರವಾಗಿ ನಡೀತಾ ಇದೆ. ಈಗ ಬೆಳಗಾವಿಯ ಬುಡಾ ಕಚೇರಿ ಬಳಿ, ಅದರಲ್ಲೂ KLE ಕ್ಯಾನ್ಸರ್ ಆಸ್ಪತ್ರೆ ಇದೆ ಪಕ್ಕದಲ್ಲಿ, ಮತ್ತೊಂದು ಕಡೆ ಏನಂತಂದರೆ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಏನಂತಂದರೆ ಬುಡಾ ಕಚೇರಿಯು ಸಹ ಇರುವಂಥದ್ದು. ಅಲ್ಲಿ ಏನಂತಂದರೆ ಒಂದಿಷ್ಟು ಶೆಡ್ಡನ್ನು ಹಾಕಿ ಅಲ್ಲಿ ರಾಜಾರೋಷವಾಗಿ ಈ ರೀತಿಯಾದಂಥ ಪೆಟ್ರೋಲ್ ಡೀಸೆಲ್ ಕಳ್ಳತನವನ್ನು ಮಾಡುವಂಥದ್ದು, ಜೊತೆಗೆ ಕಡಿಮೆ ದರದಲ್ಲಿ ಆ ಪೆಟ್ರೋಲ್ ಡೀಸೆಲನ್ನು ತೆಗೆದುಕೊಂಡು ಬೇರೆ ಕಡೆ ಏನಂತಂದರೆ ಅದನ್ನು ತುಂಬಿ ಮಾರಾಟ ಮಾಡುವಂಥ ಜಾಲ ಏನಿದೆ ಅದು ಸಕ್ರಿಯಗೊಂಡಿರುವಂಥದ್ದು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈ ಮಾಫಿಯಾ ಸಕ್ರಿಯವಾದರೂ ಸಹ ಏನಂತಂದರೆ ಅಧಿಕಾರಿಗಳಾಗಿರ್ಬೋದು, ಅದರ ಜೊತೆಗೆ ಏನಂತಂದರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ನ ಅಧಿಕಾರಿಗಳಾಗಿರ್ಬೋದು, ಇವರಿಗೆ ಗೊತ್ತಿದ್ರೂ ಸಹ ಏನಂತಂದರೆ ಇದರ ಬಗ್ಗೆ ಯಾವುದೇ ರೀತಿ ಕ್ರಮ ಕೈಗೊಳ್ಳದೇ ಇರೋದು ಭಾಳಷ್ಟು ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು. ಹಾಗಾಗಿ ಈ ಮಾಫಿಯಾದಿಂದ ಭಾಳಷ್ಟು ಜನ ಏನಂತಂದರೆ ಪಕ್ಕದಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಇರೋದ್ರಿಂದ ಅದು ಯಾವುದೇ ಸಂದರ್ಭದಲ್ಲಿ ಏನಾದರೂ ಈ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅನಾಹುತ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಅದು ರೋಗಿಗಳಿಗೂ ಸಹ ತೊಂದರೆಯಾಗುವಂಥ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಇಂಥ ಮಾಫಿಯಾಗೆ ಕಡಿವಾಣ ಹಾಕಬೇಕಾದಂಥ ಪೆಟ್ರೋಲಿಯಂ ಇಲಾಖೆಯ ಅಧಿಕಾರಿಗಳು ಹಾಗೇನೆ ಆ ಸ್ಥಳೀಯ ಪೊಲೀಸರು ಅಂದರೆ ಮಾಳಮಾರುತಿ ಠಾಣೆ ಪೊಲೀಸರು ಯಾಕೆ ಮೌನವಾಗಿದ್ದಾರೆ ಅನ್ನೋ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇರುವಂಥದ್ದು. ಹಾಗಾಗಿ ಇಂಥ ಮಾಫಿಯಾ ನಡೀತಾ ಇದ್ರು ಸಹ ಇದನ್ನ ಶಾಶ್ವತವಾಗಿ ತಡಿಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಸಾರ್ವಜನಿಕರು ಮಾಡ್ತಾ ಇರುವಂಥದ್ದು ಮಧುಸೂದನ್.